ಎಂಕಂಚಿ ಪ್ರೌಢಶಾಲೆಯ 10ನೇ ತರಗತಿಯ ಮುದ್ದು ವಿದ್ಯಾರ್ಥಿನಿಗಳಿಗೆ ಇಂದು ತಾರೀಕು 27/8/2020 ಒಂದು ಸ್ವಾಗತವನ್ನು ಬಯಸುತ್ತಾ, ನಾನು ನಿನ್ನೆ ದಿನ ಕೂಡ ಒಂದು ಅಭ್ಯಾಸ 1.2ರಲ್ಲಿ ಸಮಾಂತರ ಶ್ರೇಣಿ ಅಭ್ಯಾಸ 1.2ರ ಕೆಲವೊಂದು ಲೆಕ್ಕಗಳನ್ನು ಬಿಡಿಸಿದ್ದೆ. ಇವತ್ತು ನಾವು ಅದರ ಮುಂದಿನ ಲೆಕ್ಕಗಳಂದ್ರೆ 4ನೇ ಮುಖ್ಯ ಪ್ರಶ್ನೆ 4ರಿಂದ ನಾವು ಇವತ್ತು ಅಭ್ಯಾಸ ಮಾಡೋಣ. ತಾವೆಲ್ಲರೂ ಕೂಡ ಇದನ್ನು ಪುನಃವಾಗಿ ಕೇಳಬೇಕು. ಒಂದು ಸಲ ಅಂಡರ್ಸ್ಟ್ಯಾಂಡ್ ವಿಡಿಯೋ ಆಗಲಿಲ್ಲ ಅಂದ್ರೆ ಅದನ್ನು ಮತ್ತೆ ವಿಡಿಯೋ ಆನ್ ಮಾಡ್ಕೋಬೇಕು, ಮತ್ತೆ ಕೇಳಬೇಕು. ಮತ್ತು ಕನ್ಫ್ಯೂಸ್ ಆಯ್ತಂದ್ರೆ ಮತ್ತೆ ವಿಡಿಯೋ ಆನ್ ಮಾಡ್ಕೋಬೇಕು, ಮತ್ತೆ ಕೇಳಬೇಕು. ಇದೇ ರೀತಿಯಾಗಿ ನೋಡ್ಬೇಕಂದ್ರೆ ಸದಾ ಯಾವಾಗಲೂ ಈ ವಿಡಿಯೋವನ್ನು ನೋಡ್ತಾ ಇದ್ದಾಗ ಈ ಸಮಸ್ಯೆಗಳು ಬಿಡಿಸಿದ ಸಮಸ್ಯೆಗಳು ಕೂಡ ತಮಗೆಲ್ಲರಿಗೂ ಗೊತ್ತಾಗ್ತದೆ. ಅದನ್ನು ತಾವು ಎಷ್ಟು ಪುನರಾವರ್ತನೆ ಮಾಡ್ತೀರಿ ಅಷ್ಟು ಸಮಸ್ಯೆಗಳು ಈಸಿ ಆಗ್ತದೆ. ಮತ್ತು ಇಲ್ಲಿ ಸಮಸ್ಯೆ ಬಿಡಿಸುವಂಥ ಪದ್ಧತಿ ನೆನ್ಪಿಡಬೇಕು. ಲೆಕ್ಕಗಳನ್ನು ನೆನ್ಪಿಡೋದಲ್ಲ, ಅಂಕಿ ಸಂಖ್ಯೆ ನೆನ್ಪಿಡೋದಲ್ಲ, ಪದ್ಧತಿ ಮೆಥಡ್ ಯಾವ ರೀತಿ ಬಿಡಿಸಿದಾರೆ ಆ ಒಂದು ಮೆಥಡ್ ನೆನ್ಪಿಟ್ಕೊಂಡ್ರಂದ್ರೆ ಅಂಕಿ ಸಂಖ್ಯೆ ಬೇಕಾದಷ್ಟು ಕೊಡಲಿ, ಬೇರೆ ಯಾವುದೇ ಬೇಕಾದ ಕೊಡಲಿ, ಅದೇ ಪದ್ಧತಿಯಿಂದ ಮಾಡ್ಕೊತ ಹೋದಾಗ ಈ ಸಮಸ್ಯೆಗಳು ಬರ್ತವೆ ಮತ್ತು ಸರಳವಾಗಿ ನಿಮಗೆ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಸಾಧ್ಯವಾಗ್ತದೆ. ಈಗ 4ನೇ ಪ್ರಶ್ನೆಯನ್ನು ನಾವು ಅಬ್ಸರ್ವ್ ಮಾಡೋಣ. ಏನದು 4ನೇ ಪ್ರಶ್ನೆ ಅಂದ್ರೆ 3, 8, 13, 18 ಡ್ಯಾಶ್ ಡ್ಯಾಶ್ ಸಮಾಂತರ ಶ್ರೇಣಿಯಲ್ಲಿ 78 ಎಷ್ಟನೇ ಪದವಾಗಿದೆ ಅಂತ ಕೇಳ್ಯಾರ ಅವರು. ಇದು 3 1ನೇ ಪದ, 2ನೇ ಪದ, 3ನೇ ಪದ, 4ನೇ ಪದ. ಆಗ 78 ಎಂಬುದು ಎಷ್ಟನೇ ಪದ, ಈ ಶ್ರೇಣಿಯೊಳಗೆ ಎಷ್ಟನೇ ಪದ ಅಂತ ಕ್ವಶನ್ ಮಾರ್ಕ್ ಕೇಳಿದಾರೆ ಅವರು. ಅದಕ್ಕೆ ಇಲ್ಲಿ ನಾವು ಸೊಲ್ಯೂಷನ್, ಇದು ಪರಿಹಾರ. ಇಲ್ಲಿ ಮೊದಲು ಏನು ಕೊಟ್ಟಿದ್ದಾರೆ ಅದನ್ನು ಬರೆಯೋಣ. ಮೊದಲು ಎ ಎಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ. ಡಿ ಅನ್ನು ಕಂಡು ಹಿಡ್ಕೊಳ್ಳೋಣ. ಡಿ = A2 - A1. A2 ಅಂದರೆ 8, A1 ಅಂದ್ರೆ 3 ಅದ. ಅವಾಗ ಕಳೆದಾಗ 5 ಸಿಕ್ತು ನಮ್ಗೆ ಡಿ. ಆನಂತರ ಕಡೆಯ ಪದ ಅಂದಾಗ ಇಲ್ಲಿ 78 ಎಷ್ಟನೇ ಪದ ಅಂತ ಕೇಳೋಣ, ಅದೇ ಕಡೆಯ ಪದ ಅಂತ ತಿಳ್ಕೊಬೇಕು. ಅವಾಗ AN = 78 ಕೊಟ್ಟಿದ್ದಾರೆ. ಹಾಗಾದಾಗ ಎನ್ಗೆ ಈ ಎನ್ ಎಷ್ಟು ಅದಾರ ಅಂತ ಕೇಳ್ದಂಗೆ, ಎನ್ ಪ್ರಶ್ನೆ ಕೇಳ್ದಂಗೆ. ಎನ್ ಅಂದ್ರೆ ಏನು ಅರ್ಥ ಅಂದ್ರೆ, ನೀವು ಒಂದು 10th ಒಂದು ತರಗತಿಯಲ್ಲಿ 20 ಮಕ್ಕಳಿದ್ದೀರಿ. ಹಾಗಾದ ಒಬ್ಬ ರವಿ ಏನೋ ಎಷ್ಟನೇದವ ಅನ್ನೋದು ಕಂಡುಹಿಡಿದೆ, ಅದೇ ನಾವು ಎನ್ ಅಂತ ಕರಿತಿದ್ದೇವೆ. ಅದಕ್ಕೆ 78 ಎಂಬುದು ಇದು 10th ಕ್ಲಾಸ್ನಾಗಿದ್ದಂಥ ಒಂದು ವಿದ್ಯಾರ್ಥಿ. ಆ ವಿದ್ಯಾರ್ಥಿ ಎಷ್ಟನೇದವ ಅನ್ನೋದೇ ಕಂಡುಹಿಡಿದೆ, ಅದು ಎನ್ ಅಂತ ತಿಳ್ಕೊಬೇಕು ನೀವೆಲ್ಲರೂ ಕೂಡ. ಅದಕ್ಕೆ ನಾವು ಎನ್ನನ್ನು ಕಂಡುಹಿಡಿಬೇಕು. ಹಾಗಾದಾಗ ಮೊದಲ ನಾವು ನಿಮಗೆ ಈಗಾಗಲೇ ಗೊತ್ತಿದ್ದಂತೆ ಕಡೆಯ ಪದ ಕಂಡುಹಿಡಿಯೋ ಸೂತ್ರ AN = A + n - 1 × D ಸೂತ್ರವನ್ನು ಬರೆಯೋಣ. ಈ AN = A + n - 1 × D ಆದ ತಕ್ಷಣ ಇಲ್ಲಿ ಮೇಲೆ ನಾವು ಬರೆದಂತಹ ಅಂಶಗಳೇನು ಬರ್ಕೊಂಡಿವೆಲ್ಲ ಕೊಟ್ಟಿದ್ದನ್ನು ಅವುಗಳನ್ನು ಇದರಲ್ಲಿ ಆದೇಶಿಸೋಣ ಅಥವಾ ತುಂಬೋಣ. AN ಅಂದರೆ 78, ಸಮಚಿಹ್ನೆ ಹೆಂಗದ ಹಾಗೆ. A ಅಂದ್ರೆ 3 ಪ್ಲಸ್ n ಗೊತ್ತಿಲ್ಲ, ಆವಾಗ n - 1 ಅಷ್ಟೇ ಇಡೋದು. ಡಿ ಆಗಲೇ ಕಂಡು ಹಿಡ್ಕೊಂಡಿವಿ, ಬ್ರ್ಯಾಕೆಟ್ ಹಾಕಿ 5 ಇಡೋದು. ಹಾಗಾದಾಗ 78 = 3 ಪ್ಲಸ್ ಇಲ್ಲೇನು ಮಾಡಿದೆವು ಅಂದ್ರೆ 5ಕ್ಕೆ n ಗುಣಾಕಾರ ಮಾಡಿದೆವು, 5n ಆಯಿತು. ಇಲ್ಲಿ ಮೈನಸ್ ಅದ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು. 5 ಒಂದೇ 5 ಎತ್ತಿಟ್ಟಿದ್ದೆವು ಅಂತ. ಅವಾಗೀಗ ಈ -5 + 3 ಬಲಭಾಗದ ಅದನ್ನು ನಾವು ಎಡಕ್ಕೆ ತೊಗೊಂಡು ಬರೋಣ. ಎಡಕ್ಕೆ ತೊಗೊಂಡು ಬಂದಾಗ ಇದು +3 ಅದ, ಈ ಕಡೆ ಬಂದ್ರೆ -3 ಆಯಿತು. ಇದು -5 ಅದ, ಈ ಕಡೆ ತೊಗೊಂಡ್ಬಂದ್ರೆ +5 ಆಯಿತು. ಆವಾಗ 5n ಬಲಗಡೆ ಅಷ್ಟೇ ಇಡೋಣ, ಯಾಕಂದರೆ n ಕಂಡುಹಿಡಬೇಕಾಗಿದೆ, ಅದ್ರ ಜೋಡಿ ಗುಣಾಕಾರ ಚಿಹ್ನೆ ಅದ. ಅದಕ್ಕೋಸ್ಕರ 5n ಬಲಗಡೆನೇ ಇಟ್ಬಿಡೋಣ. ಈಗೇನು ಮಾಡಬೇಕು? 78ರಲ್ಲಿ 3 ಕಳಿಬೇಕು, ಆನಂತರ 5ಅನ್ನು ಕೂಡಿಸ್ಕೋಬೇಕು. ಅಥವಾ ಈ ರೀತಿ ಮಾಡಿದರೂ ಬರ್ತದೆ. 78 ಇಲ್ಲಿ 5ರಾಗ 3 ಕಳೆದೀವಿ, 2 ಉಳಿತು. ಆ 2ಅನ್ನು 78 ಕೂಡಿಸೋದಕ್ಕೆ ಇಲ್ಲಿ 78 + 2 = 5n ಆಯಿತು. 78 + 2 ಅಂದರೆ 80 ಆಯಿತು, = 5nಕ್ಕೆ ಸಮ ಆಯಿತು. ಈಗ ಈ n ಮತ್ತು 5 ಗುಣಾಕಾರ ಇರೋದ್ರಿಂದ ಈ 5ಅನ್ನು ಈ ಕಡೆ ತೊಗೊಂಬಂದಾಗ
ಡಿವೈಡೆಡ್ ಬೈ ಆಗ್ತದೆ, ಡಿನಾಮಿನೇಟರ್ ಆಗ್ತದೆ, ಅಂಶ ಛೇದ ಆಗ್ತದೆ. ಅದಕ್ಕೋಸ್ಕರ n = 80/5. ಈಗ ಛೇದ ಹೊಡ್ಯೋಣ. ಎಷ್ಟಂದ್ರೆ 5 1 5, ಇಲ್ಲಿ 5 1 5 ಆಯಿತು. 8ರಲ್ಲಿ 5 ಕಳೆದಾಗ 3 ಉಳಿತು. 5 6 30 ಆಯಿತು. ಅಂದರೆ n ಅಂದರೆ 16 ಆಯಿತು. ಆದ್ದರಿಂದ 78 ಎಂಬುದು 16ನೇ ಪದವಾಗಿದೆ ಅಂತ. ಈಗ 4ನೇ ಸಮಸ್ಯೆ, ಇದು 4ನೇ ಸಮಸ್ಯೆ ಮುಗೀತು. ಈಗ 5ನೇ ಸಮಸ್ಯೆಯನ್ನು ನಾವು ಬಿಡಿಸೋಣ. 5ರಲ್ಲಿ 2 ಪ್ರಶ್ನೆಗಳಿವೆ. ಇಲ್ಲಿ ಏನು ಕೊಟ್ಟಿದ್ದಾರೆ 5ನೇ ಪ್ರಶ್ನೆ ಅಂದ್ರೆ, ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ. ಆದರೆ ಇಲ್ಲಿ ಈ ಸಮಸ್ಯೆಯಲ್ಲಿ ಕೂಡ n ಕಂಡುಹಿಡಿದೇ ಅದ. ಏನು ಹೇಳ್ತಾನವ, ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ. ನಾವು ಈಗಾಗಲೇ 78 ಎಂಬುದು ಇಲ್ಲಿ ಹಿಂದಿನ ಲೆಕ್ಕದಲ್ಲಿ 78 ಎಂಬುದು 16ನೇ ಪದ ಅಂತ ಹೇಳಿದೇವಲ್ಲ, ಆಗ ಇಲ್ಲಿನೂ ಕೂಡ ಏನು ಮಾಡಿದಾರೆ ಅಂದ್ರೆ ಪದಗಳ ಸಂಖ್ಯೆ ಈ ಶ್ರೇಣಿಯೊಳಗೆ ಎಷ್ಟು ಪದಗಳದಾವ ಅಂತ. ಇಲ್ಲಿ ಒಂದನೇ ಲೆಕ್ಕ ಏನದ, 7 13 19 -205 ಅದ. ಇದು ಒಂದನೇ ಪದ, 2ನೇ ಪದ, 3ನೇ ಪದ, 4 ಇಲ್ಲಿ ಅದಾವ. ಮುಂದೆ ಕಡಿದು ಎಷ್ಟು ಅಂದ್ರೆ 205 ಕೊಟ್ಟಾನ. ಇದು ಎಷ್ಟನೇದು ಅಂಬುದು ಗೊತ್ತಿಲ್ಲ ಅಂತ. ಹಾಗಾದಾಗ ಈ ಟೋಟಲಾಗಿ ಈ ಶ್ರೇಣಿಯಲ್ಲಿ ಎಷ್ಟು ಅದಾವ ಅನ್ನೋದನ್ನು. ಇನ್ನು 2ನೇ ಲೆಕ್ಕನೂ ಕೂಡ ಹಾಗೆ ಅದ. ಮೊದಲನೇ ಪದ 18, 2ನೇ ಪದ 15 ಅದ. 15 ಅಂದ್ರೆ 15.5 ಇಟ್ಕೊಳಕ್ಕೆ ಬರ್ತದೆ. 3ನೇದು 13 ಅದ. ಡ್ಯಾಶ್ ಬರೆದು ಕಡೆಯದು ಏನು ಮಾಡ್ಯಾನ -47 ಅದ ಅಂತ. ಹಾಗಾದ್ರೆ ಇದು 1ನೇದ್ದು, ಇದು 2ನೇದ್ದು, ಇದು 3ನೇದ್ದು. ಹಾಗಾದ್ರೆ ಇದು ಎಷ್ಟನೇದ್ದು ಗೊತ್ತಿಲ್ಲ. ಅಂದ್ರೆ ಈ ಶ್ರೇಣಿ ಒಳಗೆ ಟೋಟಲಾಗಿ ಏಸ್ ಅದಾವ ಅಂತವು ಅನ್ನೋದು ಕಂಡುಹಿಡಿದೆ. ಅದೇ ಪದಗಳ ಕಂಡುಹಿಡಿಯೋದಂದ್ರೆ n ಕಂಡುಹಿಡಿಯೋದಂತೆ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಈಗ 1ನೇ ಲೆಕ್ಕ ನೋಡ್ರಿ, ಈ ಹಿಂದೆ ತಿಳಿಸಿದ ಹಾಗೆ 7 13 19 -205 ಬರ್ಕೊಂಡಿವಿ. ಇಲ್ಲಿ ಕೊಟ್ಟಿದ್ದನ್ನು ಬರ್ಕೋಬೇಕು. ಮೊದಲು ಏನು ಕೊಟ್ಟಿದ್ದಾನ, a = ಕೊಟ್ಟಾನ, ಗೊತ್ತೈತಿ. ಎಷ್ಟು 7 ಅದ, 7 ಬರ್ಕೊಂಡೆವು. d = ಏನದ, ಮುಂದಿನ ಪದದಲ್ಲಿ ಹಿಂದಿನ ಪದ ಕಳಿಬೇಕು. a2ದಾಗ a1 ಕಳೀರಿ, ಅಥವಾ a3ದೊಳಗೆ a2 ಕಳೀದು ಅಂತ. ಹಾಗಾದಾಗ 13 ಒಳಗೆ 7 ಕಳಿಬೇಕು. ಅವಾಗ ಎಷ್ಟು ಸಿಕ್ತು, d6 ಸಿಕ್ತು. d6 ಆದ ಬಳಿಕ ಕಡೆಯ ಪದ an = ಕೊಟ್ಟಾನ. ಎಷ್ಟು ಕೊಟ್ಟಾನ, ಕಡೆಯದು 205 ಅದ. ಹಾಗಾದ್ರೆ ಕಡೆಯ ಪದ an = 205 ಅದ. ನಮಗೇನು ಗೊತ್ತಿಲ್ಲ, ಈ ಶ್ರೇಣಿಯೊಳಗೆ ಎಷ್ಟು ಅದ ಗೊತ್ತಿಲ್ಲ. ಅದೇ n =? ಈ ಶ್ರೇಣಿಯೊಳಗೆ ಎಷ್ಟು ಪದಗಳಿದ್ದೇವೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ n =? ಇಡೋದು. ನೆಕ್ಸ್ಟ್ ಈಗ ಕೊನೆಯ ಪದ ಕಂಡುಹಿಡಿಯುವ ಸೂತ್ರ ಗೊತ್ತದಲ್ಲ. ಕಡೆಯ ಪದ ಕಂಡುಹಿಡಿಯುವ ಸೂತ್ರ ಅಥವಾ n ಪದ ಕಂಡುಹಿಡಿಯುವ ಸೂತ್ರ ಅಂತ ಕರಿತೀವಿ ನಾವು. ಏನು, ಈಗ ಕೊನೆಯ ಪದ ಕಂಡುಹಿಡಿಯುವ ಸೂತ್ರ ಬರೀರಿ. ಅಂದರೆ ಕಡೆಯ ಪದ ಕಂಡುಹಿಡಿಯುವ ಸೂತ್ರ ಅಂದ್ರೆ ಒಂದೇ, ಕೊನೆಯ ಪದ ಕಂಡುಹಿಡಿಯುವ ಸೂತ್ರ ಅಂದ್ರೆ ಒಂದೇ, ಅಥವಾ an ಕಂಡುಹಿಡಿಯುವ ಸೂತ್ರ ಅಥವಾ ಇದು ಅನ್ನೋದು ಕೊನೆಯ ಪದ ಅಥವಾ nth ಟರ್ಮ್ ಕಂಡುಹಿಡಿಯುವಂಥ ಸೂತ್ರ ಅಂದರೂ ಒಂದೇ, nನೇ ಪದ ಕಂಡುಹಿಡಿಯುವಂಥ ಸೂತ್ರ ಅಂದರೂ ಒಂದೇ. ಹಾಗಾದರೆ an = ಈಗಾಗಲೇ ಗೊತ್ತದ, ಭಾಳ ಸಲ ರಿಪೀಟ್ ಆಗ್ತದೆ. ಹಿಂಗೆ ರಿಪೀಟ್ ಮಾಡೋದ್ರಿಂದ ತಮಗೆ ಆ ಸೂತ್ರನೂ ಕೂಡ ನೆನಪುಳಿತದೆ ಮತ್ತು ಲೆಕ್ಕಗಳು ಕೂಡ ಈಸಿಯಾಗಿ ಬಿಡಿಸಕ್ಕೆ ಬರ್ತದೆ. ಅದಕ್ಕೆ ಪದೇ ಒಂದು ಲೆಕ್ಕ ಬಿಡಿಸೋ ಹೊತ್ತಿನಾಗ ಈ ಸೂತ್ರ ಬರ್ಕೋತೆ ಮಾಡಬೇಕು. ಅಂದಾಗ ಅಷ್ಟು ಬರೀದ್ರಿಂದ ಅಷ್ಟು ರಿಪಿಟೇಷನ್ ಆಗ್ತದೆ. ಅಷ್ಟು ರಿಪಿಟೇಷನ್ ಆಗೋದ್ರಿಂದ ಮೆಮ್ರಿಯಲ್ಲಿ ಉಳಿತದೆ. ಅದಕ್ಕೆ an = a + n - 1 × d. ಇಲ್ಲಿ ಪದಗಳನ್ನು ಮೊದಲೇ ಹೇಳಿದ ಹಾಗೆ ಆದೇಶ ಮಾಡೋಣ. an ಅಂದರೆ ಎಷ್ಟದ, 205 = ಹಾಕ್ತೀರಿ. a ಅಂದರೆ ಎಷ್ಟದ, ಇಲ್ಲಿ ಅದ 7 ಪ್ಲಸ್ ಹಾಕಿದ್ರಿ. n ಗೊತ್ತಿಲ್ಲ, ಅಷ್ಟೇ ಇಡೋದು. d ಎಷ್ಟದ, ಈಗಾಗಲೇ ಕಂಡಿದ್ದೀವಿ 6 ಅದ. 6ಅನ್ನು ಇಲ್ಲಿ ಬ್ರ್ಯಾಕೆಟ್ ಹಾಕಿಡಬೇಕು. ಯಾಕೆ ಬ್ರ್ಯಾಕೆಟ್ ಹಾಕಿಡ್ಬೇಕಂದ್ರೆ ಇಲ್ಲಿ ಮೈನಸ್ ಅಕಸ್ಮಾತ್ ಬಂತಂದ್ರೆ ಇಲ್ಲಿ ಮೈನಸ್ ಅಂತ ಬರೆದ್ರಿ ಅಂದ್ರೆ ಈ ಬ್ರ್ಯಾಕೆಟ್ ತೆಗೆದಾಗ ಅದಕ್ಕೆ ಕಡೆ ಪದ ಆಗಿಬಿಡ್ತದೆ. ಇದಕ್ಕೆ ಸಂಬಂಧ ಇಲ್ಲ ಅಂತದೆ. ಅದಕ್ಕೆ ಬ್ರ್ಯಾಕೆಟ್ ಅದು ಹಾಕಿಡಬೇಕು. ಈಗ ಸಂಕ್ಷಿಪ್ತ ಮಾಡೋದು. ಏನು ಸಂಕ್ಷಿಪ್ತ ಮಾಡೋದು, +7 ಅದ ಬಲಗಡೆ, ಸಮಚಿನ್ನದ ಬಲಗಡೆ ಅದ, ಅದನ್ನು ಎಡಗಡೆ ತೊಗೊಂಬಂದ್ಬಿಡೋದು. +7 ಇದ್ದಿದ್ದನ್ನು ಎಡಗಡೆ ತೊಗೊಂಬಂದಾಗ -7 ಆಯಿತು. ಆ ನಂತರ ಇಲ್ಲಿ ಗುಣಿಸ್ಬೇಕು. 6 × n 6n, ಮೈನಸ್ ಇಂಟು ಪ್ಲಸ್ ಮೈನಸ್, 6 1 6. ಹಳೆದಾಗ ಮತ್ತೇನಾಯಿತು, ಇಲ್ಲಿ 205ರಾಗ 7 ಕಳೀರಿ, 198 ಬಂತು. = 6n - 6 ಆಯಿತು. -6 ಅದ ಮತ್ತೆ ಅಂಕಿ ಅದ. ಈ -6 ಮತ್ತೆ ಎಡಕ್ಕೆ ತೊಗೊಂಬಂದ್ಬಿಡೋಣ, ಅವಾಗ ಪ್ಲಸ್ ಆಗ್ತದೆ. 198 + 6 ಆಗ್ತದೆ. ಎದಕ್ಕೆ ಸಮ ಆಗ್ತಂದ್ರೆ 6n ಸಮ ಆಗ್ತದೆ. ಈಗ 198 ಮತ್ತು 6ಅನ್ನು ಕೂಡಿಸೋಣ. ಕೂಡಿಸಿದ್ರೆ ಎಷ್ಟಾಗ್ತಂದ್ರೆ 204 ಆಯಿತು. ಅದು ಎದಕ್ಕೆ ಸಮ ಆಯಿತು, 6n ಸಮ ಆಯಿತು. ಈ 6 ಮತ್ತು n ಗುಣಾಕಾರ ಚಿನ್ನದ ಈ ಕಡೆ ತೊಗೊಂಡ್ರೆ ಬಾಗಿಲೇ ಆಗ್ತದೆ. ಆವಾಗ 204 / 6 ಆಯಿತು. ಆವಾಗ ಆ ಕಡತ ಹೊಡಿಬೇಕು. ಇಲ್ಲಿ
ಏನು ಕಟ್ತಾ ಹೊಡಿದು 6 1 6 6 3 18 20 18 ತೆಗೆದು 2 ಉಳಿತು 24 ಆಯಿತು 6 4 24 ಆದ್ದರಿಂದ n = 34 ಎಷ್ಟಾಯಿತು n = 34 ಅಂದ್ರೆ ಈ ಶ್ರೇಣಿಯಲ್ಲಿ 34 ಪದಗಳಿವೆ ಈ ಶ್ರೇಣಿಯಲ್ಲಿ ಒಳಗೆ ಎಷ್ಟು ಪದಗಳದಾವ 34 ಪದಗಳು ಒಂದನೇದ್ದು 2 3 4 5 ಅಂದಂಗೆ ಟೋಟಲ್ ಆಗಿ 34 ಪದಗಳದ ಈ 34ನೇ ಪದನೇ 205 ಕೊನೆಯ ಪದ 205 ಅಂತ ಅದೇ ರೀತಿಯಾಗಿ ನೀವೇನು ಮಾಡ್ಬೇಕಂದ್ರೆ ಈ ಲೆಕ್ಕವನ್ನು ಕೂಡ ತಾವು ಬಿಡಿಸ್ಬೇಕು ಯಾವುದು ಇದು ಬರ್ಕೊಂಡು ನೀವು ಬಿಡಿಸ್ಬೇಕು 18 15.5 ಅಂತ ಬರ್ಲಿಕ್ಕೆ ಬರ್ತದೆ 15 ಪೂರ್ಣಾಂಕ 1 ಅಂಶ ಅಂತ ಬರ್ಲಿಕ್ಕೆ ಬರ್ತದೆ ಅಂದ್ರೆ 15.5 ಮಾಡ್ಕೋಬೇಕು 18 15 ಪೂರ್ಣಾಂಕ 1 ಅಂಶ 13 -47 ಇದು ಕೊಟ್ಟಿದ್ದಾರೆ ಈ ಶ್ರೇಣಿಯಲ್ಲಿ ಎಷ್ಟು ಪದಗಳದಾವಂದು ತಾವು ಹೋಮ್ವರ್ಕ್ ಇದನ್ನು ತಾವು ಮಾಡಬೇಕು ಬರದೇ ಇದ್ರೆ ಮತ್ತೆ ಪುನಃ ನನಗೆ ಸರ್ ಈ ಲೆಕ್ಕ ಬಂದಿಲ್ಲ ಅಂತ ಹಾಕಿದಾಗ ನಾನು ಪುನಃ ತಮಗೆ ಲೆಕ್ಕ ಬಿಡಿಸಿ ತಿಳಿಸ್ತೀನಿ ಅದಕ್ಕೋಸ್ಕರ ಇದು ತಾವು ಮಾಡಬೇಕು 5ರಲ್ಲಿ 2ನೇ ಲೆಕ್ಕ 5ರಲ್ಲಿ ಮುಖ್ಯ ಪ್ರಶ್ನೆ 5ರಲ್ಲಿ 2ನೇ ಲೆಕ್ಕ ಏನದ 18 15 ಪೂರ್ಣಾಂಕ 1 ಅಂಶ ಇದು 15 ಪೂರ್ಣಾಂಕ 1 ಅಂಶ 15.5 ಇಟ್ಕೊಳಕ್ಕೆ ಬರ್ತದೆ 18 15.5 13 - ಕೊನೆಯ ಪದ -47 ಆಗಿದೆ ಇದರೊಳಗೆ ಎಷ್ಟು ಪದಗಳದಾವ ಏನು ಅಗಳ ಕಂಡುಹಿಡಿದವಲ್ಲ 34 ಪದಗಳಂತ ಆಗ ಇದರಲ್ಲಿ ಎಷ್ಟು ಪದಗಳದಾವ ಅಂತ ಇದು ಹೋಮ್ವರ್ಕ್ ಮಾಡಿರಿ ಹೋಮ್ವರ್ಕ್ ಮಾಡಿ ವಾಟ್ಸಪ್ ಫೋಟೋ ಹೊಡ್ಕೊಂಡು ವಾಟ್ಸಪ್ ಬಿಡ್ರಿ ಅಥವಾ ಬರಲಿಲ್ಲ ಅಂದ್ರೂ ಕೂಡ ನನಗೆ ಸರ್ ಈ ಲೆಕ್ಕ ಬಂದಿಲ್ಲ ಅಂತ ಕೇಳ್ರಿ ಅವಾಗ ನಾನು ಪುನಃ ಮತ್ತೆ ಇದನ್ನು ತಮಗೆ ತಿಳಿಸ್ತೀನಿ ಇನ್ನು ಇಷ್ಟಾದ ಬಳಿಕ ಇದು 5ನೇ ಲೆಕ್ಕದಾಗೆ ಒಂದು ಹೋಮ್ವರ್ಕ್ ಕೊಟ್ಟೀನಿ ಇನ್ನು 6ನೇ ಲೆಕ್ಕ ಇದು 6ನೇ ಲೆಕ್ಕ ಏನದು ನೋಡ್ರಿ 6ನೇದನ್ನು ಬಿಡಿಸೋಣ ಎಲ್ಲರೂ ನೋಡ್ರಿ ಏನದು 6ನೇದಂದ್ರೆ -150 ಇದು 11 8 5 2 ಸಮಾಂತರ ಶ್ರೇಣಿಯ ಪದವಾಗಿದೆ ಅಂತ ಕ್ವಶನ್ ಕೇಳ್ಯಾರ ಅವರು ಇದರ ಅರ್ಥ ಅಂದ್ರೆ ಏನಂದ್ರೆ ಒಬ್ಬ ವಿದ್ಯಾರ್ಥಿ 10th ಕ್ಲಾಸಿಗೆ ಬಂದಾನ ಅವ ನಮ್ಮ ಶಾಲೆಯ ಅಥವಾ ನಮ್ಮ ಶಾಲೆಯ ವಿದ್ಯಾರ್ಥಿ ಹೌದು ಅಲ್ಲೋ ಅನ್ನೋದು ಪರೀಕ್ಷೆ ಮಾಡುವುದು ಒಬ್ಬ ಹೊಸದಾಗಿ ಬಂದಾನ ವಿದ್ಯಾರ್ಥಿ ಅವ ನಮ್ಮ ಶಾಲೆಯವನೇ ಹೌದು ಅಲ್ಲ ಅನ್ನೋ ಚೆಕ್ ಮಾಡ್ಬೇಕಾದ್ರೆ ಅವನ ಅಟೆಂಡೆನ್ಸ್ದಲ್ಲಿ ಅವನ ಹೆಸರು ನೋಡಬೇಕು ಒಂದು ವೇಳೆ ಅಟೆಂಡೆನ್ಸ್ದಲ್ಲಿ ಹೆಸರು ಇರ್ಲಿಕ್ಕಂದ್ರೆ ಪುನಃ ನಾವೇನು ಮಾಡಬೇಕು ನಂಬರ್ 1 ರೆಸ್ಟ್ ತೆಗಿಬೇಕು ಅವನ ಹೆಸರನ್ನು ಹುಡುಕಾಡಬೇಕು ಅಥವಾ ಯಾರು ಟೀಚರ್ ನೋಡಿದ್ರೆ ಅಂದ್ರೆ ಆ ಸರಿಗೆ ಕೇಳಬೇಕು ಇವ ನಮ್ಮ ಶಾಲೆ ಹುಡುಗ ಹೌದು ಅಲ್ರಿ ಅಂತೇಳಿ ಈ ರೀತಿಯಲ್ಲಿ ಚೆಕಪ್ ಆಗ -150 ಎಂಬುದನ್ನು ಈ 11 8 5 2 ಸಮಾಂತರ ಶ್ರೇಣಿಯೊಳಗೆ ಪದ ಆದೋ ಇಲ್ಲೋ ಅನ್ನೋದು ಪರೀಕ್ಷೆ ಮಾಡ್ರಿ ಅಂತ ಹೇಳ್ತಾ ನಾವು ಅವಾಗ ನಾವೇನು ಮಾಡಬೇಕು ಅವಾಗ ಮತ್ತೆ ಸೊಲ್ಯೂಷನ್ ಅಂದ್ರೆ ಪರಿಹಾರ ಅವ ಏನು ಕೊಟ್ಟ ಅನ್ನೋದು ಬರ್ಕೋಬೇಕು ಇಲ್ಲಿ ಎ ಅಂದ್ರೆ ಮೊದಲು ಕೊಟ್ಟಿದ್ದು ಗೊತ್ತದ ನಿಮ್ಗೆ ತಾವು ಎ ಅನ್ನು ಕಂಡು ಹಿಡಿತೀರಿ ಎ ಅಂದ್ರೆ 11 ಕೊಟ್ಟಾರ ಡಿ ಅಂದ್ರೆ ಮುಂದಿನ ಪದದ 8ರೊಳಗೆ 11 ಕಳೆದು ಅಥವಾ 5ರಾಗ 8 ಕಳೆದು ಅಥವಾ 2ರಾಗ 3 ಕಳೆದ್ರೆ ಡಿ ಸಿಗ್ತದೆ ಆವಾಗ ನಾವು 8ರೊಳಗೆ 11 ಕಳೆದೀವಿ 8ರೊಳಗೆ 11 ಕಳೆದ್ರೆ ಏನಾಯ್ತು ದೊಡ್ಡ ಅಂಕಿ ಚಿಹ್ನೆ 11 ಅದ ಅದ್ರದ್ದು ಮೈನಸ್ ಅದಕ್ಕೆ -3 ಆಯಿತು ಈಗ ಚಿಹ್ನೆ ಸುದ್ದಕ್ಕೆ ತಪ್ಪಾರದು ಚಿಹ್ನೆ ಕರೆಕ್ಟಾಗಿ ಇಟ್ಕೋಬೇಕು ಅಂದ್ರೆ 8ರಲ್ಲಿ -11 ಕಳಿಬೇಕು 8ರಲ್ಲಿ -11 ಕಳಿಬೇಕಾದ್ರೆ ದೊಡ್ಡದರಲ್ಲಿ ಸಣ್ಣ ಅಂಕಿಯನ್ನು ಕಳೆದು ದೊಡ್ಡ ಅಂಕಿ ಚಿಹ್ನೆ ಇಡಬೇಕು ಈಗಾಗಲೇ ತಮಗೆ ತಿಳಿಸೀನಿ ಮತ್ತು ಏನು ಕೊಟ್ಟಾರ ಅದೇ ಏನಂದ್ರೆ ಅವ ಏನು ಪದ ಅದಂತ ಹೇಳೇನಲ್ಲ ಅದನ್ನೇ ನಾವು ಕಡೆ ಪದ ಅಂತ ತಿಳ್ಕೋಬೇಕು ಅದಕ್ಕೆ ಏನ್ = -150 ಬರ್ಕೊಂಡಿವಿ ಇದು ಹೌದು ಅಲ್ಲ ಅನ್ನೋದು ಗೊತ್ತಾಗ್ತದೆ ನನ್ನ ಚೆಕ್ ಮಾಡೋದು ಗೊತ್ತಾಗ್ತದೆ ಆಗ ಇಲ್ಲಿ ಬರೋಣ ಮತ್ತು ಪುನಃ ಹೊಳ್ಳಿ ಬರೋಣ ಇಲ್ಲಿ ಏನಾಗ್ತದೆ ಏನ್ = a + (n - 1 * d) ಸೂತ್ರ ಹಚ್ತೀರಿ ಇಲ್ಲಿ ಬೆಲೆಗಳನ್ನು ಆದೇಶ ಮಾಡೋದು ಅಥವಾ ತುಂಬೋದು ಎ ಎನ್ ಅಂದ್ರೆ -150 ಇಟ್ಕೊಂಡ್ರಿ ಎ ಅಂದ್ರೆ 11 ಮೊದಲನೇ ಪದ ಎನ್ ಅಂದ್ರೆ ಗೊತ್ತಿಲ್ಲ ಅಷ್ಟೇ ಹಿಡಿದು ಡಿ ಅಂದ್ರೆ -3 ಅದಕ್ಕೆ ಇಲ್ಲಿ ಬ್ರೆಕೆಟ್ ಹಾಕಿಡ್ಬೇಕು ಹಿಂಗೆ ಅದಕ್ಕೆ -3 ಇನ್ನು ಮತ್ತೊಳ್ಳೆ ಸಂಕ್ಷಿಪ್ತ ಅಂದ್ರೇನು ಇದು +11 ಅದ ಬಲಕ ಅದಕ್ಕೆ ಎಡಕ್ಕೆ ತೊಗೊಂಬಂದ್ಬಿಡೋಣ -11 ಆಯಿತು ಮುಂದಿಲ್ಲಿ -3ಕ್ಕೆ ಎನ್ನಕ್ಕೆ -1 ಗುಣಾಕಾರ ಮಾಡಬೇಕು ಮೈನಸ್ ಇಂಟು ಪ್ಲಸ್ ಮೈನಸ್ 3 × n 3n ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಯಾಕಂದ್ರೆ ಒಂದು ಚಿಹ್ನೆ 2 ಚಿಹ್ನೆ 3 ಚಿಹ್ನೆಗಳು ಗುಣಾಕಾರ ಅದ ಅದಕ್ಕೆ ಇಲ್ಲಿ ಒಂದು ಚಿಹ್ನೆ ಅಂದ್ರೆ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್
ಅಥವಾ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ. ಅದಕ್ಕೆ 3 ಒಂದಲೇ 3 ಅಂತನ್ಬೇಕು. ನೆಕ್ಸ್ಟ್ ಈಗ ಏನು ಮಾಡಬೇಕು, ಇದು -150 ಅದ, ಇದು -11 ಅದ. ತಮಗೆ ಈಗಾಗಲೇ ಹೇಳಿದ್ದೀನಿ, ಎರಡೂ ಮೈನಸ್ ಇದ್ರೆ ಕೂಡಿಸಿ ಮೈನಸ್ ಚಿಹ್ನೆ ಇಡಬೇಕಂತ. ಆವಾಗ -150ಕ್ಕೆ -11 ಕೂಡಿಸೋಣ, ಆವಾಗ -161 ಆಯಿತು. ಆನಂತರ ಇಲ್ಲಿ -3n +3 ಅದ. ಮತ್ತು ಪುನಃ ಹೊಳ್ಳಿ +3 ಏನು ಮಾಡೋಣ ಅಂದ್ರೆ ಎಡಗಡೆಗೆ ತರನು, +3 ಇದ್ದಿದ್ದು ಈ ಕಡೆ ಬಂದಾಗ ಸ್ಥಳಾಂತರ ಮಾಡಿದಾಗ -3 ಆಗ್ತದೆ. ಅವಾಗ ಇಲ್ಲಿ ಬಲಗಡೆ -3n ಉಳಿತದೆ. ಅವಾಗ ಇದನ್ನು -161, ಇದು -3 ಅದ. ಏನು ಮಾಡಬೇಕು, ಕೂಡಿಸಿ ಮೈನಸ್ ಇಡಬೇಕು. -161 -3 ಕೂಡಿಸಿದಾಗ -164 ಆಯಿತು. ಅದೇ ಇದಕ್ಕೆ ಸಮಾನ ಅಂದ್ರೆ -3n ಸಮ ಆಯಿತು. ಇನ್ನು ಇಲ್ಲಿ n ಮತ್ತು 3 ನಡ್ಬರ್ಕೆ ಏನದ, ಗುಣಾಕಾರ ಚಿಹ್ನದ. ಈ ಕಡೆ ತೊಗೊಂಡು ಬಂದಾಗ ಏನು ಬಾಗ್ಲೆ ಆಗ್ತದೆ. ಅದಕ್ಕೋಸ್ಕರ -164 ಬಾಗ್ಲೆ -3 = n ಆಯಿತು. ಈಗ ಮೈನಸ್ ಅಪಾನ್ ಮೈನಸ್ ಪ್ಲಸ್ ಆಗ್ತದೆ. ಇಲ್ಲಿ ಕಡೆ ತಗೊಳ್ಳೋಣ, 3 ಒಂದಲೇ 3, 3 5ಲೇ 15, 16 ಒಳಗೆ 15 ಕಳೆದ್ರೆ 1 ಬಂತು ಶೇಷ, ಅವಾಗ 14 ಆಯಿತು. 3 4ಲೇ 12, 14ರಾಗ 12 ತೆಗೆದ್ರೆ ಎಷ್ಟು ಉಳಿತು, 2 ಉಳಿತು. ಮುಂದೆ ಅಂಕಿಲ್ಲ, ಪಾಯಿಂಟ್ ಕೊಟ್ಟು ಪೂಜೆ ತೊಗೊಂಡ್ರೆ 20 ಆಯಿತು. 3 6ಲೇ 18, ಮತ್ತು 2 ಉಳಿತು 20 ಆಯಿತು. ಮತ್ತು 3 6ಲೇ 18. ಹಾಗಾದಾಗ ಎನ್ನದ ಬೆಲೆ ಏನಾಯಿತು, 54.66 ಆಯಿತು. ಎನ್ನದ ಬೆಲೆ ಯಾವಾಗಲೂ ದಶಮಾಂಶದಲ್ಲಿ ಬರಬಾರ್ದು. ಹಾಗಾದಾಗ ಎನ್ನದ ಬೆಲೆ ಏನಾಗಿಲ್ಲ, ಪೂರ್ಣಾಂಕವಾಗಿರಬೇಕು. ಪೂರ್ಣಾಂಕವಾಗಿರುವುದಿಲ್ಲ. ಯಾವಾಗ ಎನ್ನದ ಬೆಲೆ ಪೂರ್ಣಾಂಕವಾಗಿರುವುದಿಲ್ಲ ಅವಾಗ ಇದು -155 ಈ ಶ್ರೇಣಿಯ ಪದವಲ್ಲ ಅಥವಾ ಪದ ಅಲ್ಲ. ಯಾವಾಗಲೂ ಎನ್ನದ ಬೆಲೆ ಪೂರ್ಣಾಂಕ ರೂಪದಲ್ಲಿ ಬರಬೇಕು. ಎನ್ನದ ಬೆಲೆ ಪೂರ್ಣಾಂಕ ರೂಪದಲ್ಲಿ ಬಂದಾಗ ಮಾತ್ರ ಕೊಟ್ಟಂಥ ಸಂಖ್ಯೆಯು ಈ ಶ್ರೇಣಿಯ ಒಂದು ಪದವಾಗಿರುತ್ತದೆ. ಎನ್ನದ ಬೆಲೆ ಏನದಂದ್ರೆ ದಶಮಾಂಶ 54.66 ಅದ. ಇದು ದಶಮಾಂಶ ರೂಪದಲ್ಲಿ ಅದ. ಅದಕ್ಕೋಸ್ಕರ ಈ -159 ಈ ಶ್ರೇಣಿಯ ಪದವಲ್ಲ. 111 8 5 2 ಡ್ಯಾಶ್ರಲ್ಲಿ ಇದು ಬರುವುದಿಲ್ಲ. ಯಾವುದು -150 ಬರುವುದಿಲ್ಲ ಅಂದಂಗೆ. ಅಂದರೆ ಇಂಥ ಲೆಕ್ಕಗಳನ್ನು ಕೊಟ್ಟಾಗ ಇದೇ ಪದ್ಧತಿಯಲ್ಲಿ ತಾವು ಬಿಡಿಸ್ಬೇಕು. ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಬಿಡಿಸಿ ಪ್ರಾಕ್ಟೀಸ್ ಮಾಡಿದಾಗ ಅವಾಗ ಏನಾಗ್ತದೆ, ಲೆಕ್ಕಗಳು ಈಸಿ ಆಗ್ತದೆ. ಮತ್ತೊಂದು ತಮ್ಮದೇ ಆದಂಥ ಒಂದು ಸ್ವಂತ ಲೆಕ್ಕಗಳನ್ನು ಕೂಡ ಮಾಡಿಕೊಂಡು ಬಿಡಿಸ್ಬೇಕು. ಬಿಡಿಸೋದ್ರಿಂದ ತಮಗೆ ಮನನವಾಗ್ತದೆ, ಅತೇತ ಖಾತ್ರಿ ಆಗ್ತದೆ. ಏನಾಗ್ತದೆ, ನಾನು ಗಣಿತದಲ್ಲಿ ಖಂಡಿತವಾಗಿ ಯಾರ ಸಹಾಯ ಇಲ್ಲದೆ ನಾನು ಬೆಕ್ಕದ ಪ್ರಶ್ನೆ ಕೊಟ್ಟರು ಕೂಡ ಬಿಡಿಸಬಲ್ಲೆ ಎಂಬುದನ್ನು ಮನಸ್ಸಿಗೆ ಖಾತ್ರಿ ಆಗ್ತದೆ. ಹಾಗೆ ನೀವು ತಯಾರಾಗಬೇಕು. ಹೇಗೆ ಕುಸ್ತಿ ಹಿಡಿಬೇಕಾದ್ರೆ ವರ್ಷಾನುಗಟ್ಟಲೆ ನಾವು ಹಾಲನ್ನು ಕುಡ್ಕೋತ ತಾಲೀಮ್ ಮಾಡ್ಕೋತ ಹೇಗೆ ಮಾಡ್ತೀವಿ, ಹಾಗೆ ಗಣಿತದ್ರು ಕೂಡ ಯಾವಾಗಲೂ ಲೆಕ್ಕಗಳನ್ನು ಸ್ವಂತ ಸೃಷ್ಟಿ ಮಾಡ್ಕೊಂಡು ಬಿಡಿಸೋದನ್ನು ಕಲಿಬೇಕು. ಅಂಕಿ ಸಂಖ್ಯೆ ಬೇರೆ ಇದ್ದರೂ ಕೂಡ ಪದ್ಧತಿ ಒಂದೇ ಇರ್ತದೆ. ಪದ್ಧತಿ ಪ್ರಕಾರ ಬಿಡಿಸ್ಕೊತ ಹೋಗಬೇಕು. ಇಲ್ಲಿ ಏನು ಮಾಡೋದು, ಲೆಕ್ಕಗಳನ್ನು ನೆನ್ಪಿಟ್ಕೊಳ್ಳೋದಲ್ಲ, ಲೆಕ್ಕ ಮಾಡುವಂಥ ವಿಧಾನವನ್ನು ನೆನ್ಪಿಟ್ಕೋಬೇಕು. ಆ ವಿಧಾನ ನೆನ್ಪಿಟ್ಕೊಂಡ್ರೆ ಬೇಕಾದಂಥ ಅಂಕಿ ಸಂಖ್ಯೆ ಕೊಡಲಿ ಲೆಕ್ಕ ಮಾಡ್ಲಿಕ್ಕೆ ಈಸಿ ಆಗ್ತದೆ. ತಾವೆಲ್ಲರೂ ಕೂಡ ಇದನ್ನು ಫಾಲೋ ಮಾಡ್ತೀರಿ ಅಥವಾ ತಾವು ಸರಳವಾಗಿ ಗಣಿತ ಬಿಡಿಸಲಿಕ್ಕೆ ಅನುಕೂಲ ಮಾಡ್ಕೋತೀರಿ. ಅಥವಾ ಈ ವಿಡಿಯೋವನ್ನು ಬಿಟ್ಟಂಥ ವಿಡಿಯೋವನ್ನು ಎಲ್ಲರೂ ಕಂಪಲ್ಸರಿ ಕಡ್ಡಾಯವಾಗಿ ನೋಡಿ ಕೊಟ್ಟಂಥ ಹೋಮ್ವರ್ಕನ್ನು ನನಗೆ ವಾಟ್ಸಪ್ ಹಾಕಬೇಕು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಎಷ್ಟನೇ ಪ್ರಶ್ನೆ ಇದು? 7ನೇ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ ಏನದು ಒಂದು ಸ್ವಲ್ಪ ಕಣ್ಣು ಹಾಯಿಸೋಣ. ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38 ಮತ್ತು 16ನೇ ಪದ 73. ಆದರೆ 31ನೇ ಪದವನ್ನು ಕಂಡುಹಿಡಿಯಿರಿ. ಏನು ಮಾಡಿದ್ದಾರೆ ಅಂದ್ರೆ, ಒಂದು 10ನೇ ತರಗತಿ ಕ್ಲಾಸ್ ಅದ. ಅದರಲ್ಲಿ 11ನೇದವ ಯಾರದ ಅಂದ್ರೆ ಬಸಪ್ಪತ್ತದನ. 16ನೇದವ ಯಾವ ಅದನಂದ್ರೆ ಕಲ್ಲಪ್ಪತ್ತದನ. ಈ 11ನೇದವ ಬಸಪ್ಪ, 16ನೇದವ ಕಲ್ಲಪ್ಪ. ಹಾಗಾದಾಗ 31ನೇದವ ಯಾವ ಅದನ ಹೇಳ್ರಪ್ಪ ಅಂತ. ಹಾಗಾದಾಗ 31 ಅಂದ್ರೆ 1ರಿಂದ ನಾವೇನೋ ಎಣಿಸ್ಕೋತ ಹೋಗ್ಬೇಕಾಗ್ತದೆ. ಹಾಗೆ ನಾವು ಕೂಡ ಏನು ಮಾಡ್ಬೇಕಂದ್ರೆ ಈ ಲೆಕ್ಕವನ್ನು 31ನೇದವ ಯಾವ ಅದನ ಎಂಬುದನ್ನು ಕಂಡುಹಿಡಿಬೇಕು. ಹಾಗಾದ್ರೆ ಕಂಡುಹಿಡಿಬೇಕಾದ್ರೆ ಮೊದಲ ಕೊಟ್ಟಿದ್ದನ್ನು ಬರ್ಕೋಬೇಕು. ಸೊಲ್ಯೂಷನ್ ಪರಿಹಾರ. ಇಲ್ಲಿ 11ನೇದವ ಯಾರು 38 ಅದನ. 16ನೇದವ ಯಾವ ಅದನ 73 ಅದನ. ಮೊದಲನೇದವ ಏನು ಕಂಡುಹಿಡಿಯದನ 31ನೇದವ ಯಾವ ಅದನ ಅಂತ ಕಂಡುಹಿಡಿಯಂದ್ರೆ. ಹಾಗಾದಾಗ 31ನೇದವನ್ನ ನಾವು ಕಂಡುಹಿಡಿಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಮೊದಲು ನಾವು ಡಿಯನ್ನು ಕಂಡುಹಿಡ್ಕೋಬೇಕು.
ವ್ಯತ್ಯಾಸವನ್ನು ಕಂಡುಹಿಡ್ಕೋಬೇಕು. ವ್ಯತ್ಯಾಸವನ್ನು ಕಂಡುಹಿಡ್ಕೊಳ್ಳೋಕೆ ಎಯನ್ನು ಕೂಡ ಕಂಡುಹಿಡ್ಕೋಬೇಕು. ಮೊದಲನೇದವ ಯಾವುದನ್ನಂತ ಕಂಡುಹಿಡಬೇಕು ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕು. ಅವರ ನಡುವೆ ಅಂತರ ಎಷ್ಟು ಅದ ಅನ್ನೋದನ್ನು ಕಂಡುಹಿಡಬೇಕು. ಆವಾಗ ನಮಗೆ 31ನೇದವ ಕಂಡುಹಿಡ್ಲಿಕ್ಕೆ ಸಾಧ್ಯ ಅದ. ಅದಕ್ಕೋಸ್ಕರ ಮೊದಲು ನಾವು ಡಿ ಮತ್ತು ಎ ಕಂಡುಹಿಡ್ಕೋಬೇಕು. ಡಿ ಮತ್ತು ಎ ಯಾವ ರೀತಿಯಲ್ಲಿ ಕಂಡುಹಿಡ್ಕೋಬೇಕು ನೋಡ್ರಿ. ಇಲ್ಲಿ ಎ 11 = 38. ಇದನ್ನೇ ನಾವು ಹೆಂಗೆ ಬರಿಬೋದು? ಎ ಪ್ಲಸ್ n - 1 × ಡಿ ಪ್ರಕಾರ ಇಲ್ಲಿ n ಅಂದ್ರೆ 11, ಎ ಗೊತ್ತಿಲ್ಲ, ಎಕ್ಕೆ ಏನು ಇಡ್ತೀರಿ ಪ್ಲಸ್ ಬರಿತೀರಿ. ಇಲ್ಲಿ n ಅಂದ್ರೆ 11 ಅದ, 11 - 1 ಅದ, ಡಿನೂ ಗೊತ್ತಿಲ್ಲ, ಡಿ ಇಡ್ತೀರಿ. = ಎಷ್ಟದು? 38 ಇಟ್ಟಿರಿ. ಆವಾಗ ಎ ಪ್ಲಸ್ 11 - 1 × ಡಿ ಆಯಿತು. 11ರಲ್ಲಿ 1 ಕಳೀರಿ, 10 ಬರ್ತದೆ. ಆವಾಗ ಎ 10, ಎ ಪ್ಲಸ್ 10d ಅಂದ್ರೆ 11ರಾಗ 1 ಕಳೆದೀವಿ, 10 ಆಯಿತು. ಅದಕ್ಕೆ ಎ ಪ್ಲಸ್ 10d = 38 ಆಯಿತು. ಇದು 1ನೇ ಸಮೀಕರಣ ಅಂತ ಬರ್ಕೊಳ್ಳೋಣ. 1ನೇ ಸಮೀಕರಣ ಅಂತ ಬರ್ಕೊಳ್ಳೋಣ ನಾವು. 1ನೇ ಸಮೀಕರಣ ಇದೇನದು? ಹೆಂಗೆ ಮಾಡಿದೆ ನಾವು? 11 ಎ 11 = 38 ಕೊಟ್ಟನ. 11ನ್ನು ಏನು ಮಾಡ್ತೀವಿ ನಾವು? n ಇದ್ದಲ್ಲಿ 11 ತುಂಬ್ತೀವಿ, -1 ಕಳಿತೀವಿ. ಎ ಪ್ಲಸ್ ಬ್ರಕೆಟ 11 - 1 × ಡಿ. 11ರಲ್ಲಿ 1 ಕಳಿತೀವಿ, 10 ಆಗ್ತೈತಿ. ಆವಾಗ ಎ ಪ್ಲಸ್ 10d = 38 ಆಗ್ತದೆ. ಇದು 1ನೇ ಸಮೀಕರಣ. ಇದನ್ನು ಕರೆನು 1ನೇ ಸಮೀಕರಣ ಅಂತ ಕರೆನು. ಅದೇ ರೀತಿಯಲ್ಲಿ ನಾವು 16ನೇದನ್ನು ಮಾಡ್ಕೊಳ್ಳೋಣ. 16ನೇ ಪದವನ್ನು ಮಾಡ್ಕೊಳ್ಳೋಣ. 16ನೇ ಪದ ಏನಾಗ್ತದೆ ನೋಡ್ರಿ. ಎಲ್ಲರೂ ಕಡೆ ಅಬ್ಸರ್ವ್ ಮಾಡ್ರಿ. 16ನೇ ಪದ ಏನಾಗಲಿಕ್ಕೆ ಸಾಧ್ಯ ಅದ? ಹದಿನಾರನೇ ಪದ ನೋಡ್ರಿ. ಎ 16 = 73 ಅದ. ಹಾಗಾದಾಗ n ಅಂದ್ರೆ 16 ಅಂದಂಗೆ ಎ ಪ್ಲಸ್ 16 - 1 × ಡಿ = 73. ಆವಾಗ 16 1 ಕಳೆದ್ರೆ 15. ಎ ಪ್ಲಸ್ 15d = 73 ಆಯಿತು. ಇದು 2ನೇ ಸಮೀಕರಣ. ಈಗ 1ನೇ ಸಮೀಕರಣ 2ನೇ ಸಮೀಕರಣ ಈ ರೀತಿ ಬರ್ಕೊಳ್ಳೋದು. ಎ ಪ್ಲಸ್ 10d = 38 ಇದು 1ನೇ ಸಮೀಕರಣ. ಎ ಪ್ಲಸ್ 15d = 73 ಇದು 2ನೇ ಸಮೀಕರಣ. ಒಂದರ ತಳ ಒಂದು ಬರ್ಕೊಂಡೆವು. ಇಲ್ಲಿ ಒಂದು ಯಾವುದರ ಒಂದು ಅಕ್ಷರ ಹೋಗಬೇಕು, ಚೇಂಜ್ ಆಗಬೇಕು. ಚೇಂಜ್ ಆಗ್ಬೇಕಾದ್ರೆ ಅವ್ರ ಸಗುಣಕ ಒಂದೇ ಆಗಿರಬೇಕು. ಇದು ಏದನು ಇಲ್ಲಿ ಸಗುಣಕ್ಕೆ 1 ಅದ, ಏನಿಲ್ಲ ಒಂದು 1 ಇರ್ತದೆ. ಇಲ್ಲಿ ಏದು ಸಗುಣಕ್ಕೆ 1 ಇದೆ. ಹಿಂಗೆ ಸಮ ಇರಬೇಕು. ಒಂದು ವೇಳೆ ಸಮ ಇರ್ಲಿಕ್ಕಂದ್ರೆ ಸಮ ಮಾಡ್ಕೊಳ್ಳೋಂಥ ಪದ್ಧತಿ ಅದ. ಅದು ಮುಂದಿನ ಒಂದು ಸಮೀಕರಣದ ರೂಪದಲ್ಲಿ ಅಥವಾ ಜೋಡಿ ರೇಖಾತ್ಮಕ ಸಮೀಕರಣ ಏನದ 2 ಚರಾಕ್ಷರಗಳುಳ್ಳ ಜೋಡಿ ರೇಖಾತ್ಮಕ ಸಮೀಕರಣ ಪಾಠದಾಗ ಬರ್ತದೆ. ಅವುಗಳನ್ನು ಅಲ್ಲಿ ಇನ್ನು ಹೆಚ್ಚೆಚ್ಚು ಬಿಡಿಸೋಣ. ಇಲ್ಲಿ ತಾವು ಅರ್ಥ ಮಾಡ್ಕೋಬೇಕು. ಎ ಪ್ಲಸ್ 10d = 38 ಇದು 1ನೇ ಸಮೀಕರಣ. ಎ ಪ್ಲಸ್ 15d = 73 ಇದು 2ನೇ ಸಮೀಕರಣ. ಈ 1ನೇ ಸಮೀಕರಣದಲ್ಲಿ 2ನೇ ಸಮೀಕರಣ ಕಳಿಬೇಕು. 1ನೇ ಸಮೀಕರಣದಲ್ಲಿ 2ನೇ ಸಮೀಕರಣ ಕಳಿಬೇಕಂತಂದ್ರೆ ತಳಗಿನ ಸಮೀಕರಣದ ಪದಗಳ ಚಿಹ್ನೆಗಳನ್ನು ಬದಲಾವಣೆ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಅದ, ಮೈನಸ್, ಇಲ್ಲಿ ಪ್ಲಸ್ ಅದ, ಮೈನಸ್, ಇಲ್ಲಿ ಪ್ಲಸ್ ಅದ, ಮೈನಸ್, ಈ ರೀತಿಯಾಗಿ ಚಿಹ್ನೆಗಳನ್ನು ಬದಲಿ ಮಾಡ್ಕೋಬೇಕು. ಯಾವುದನ್ನು ಕಳಿಬೇಕಂತ ಹೇಳ್ತೀವಲ್ಲ ಅದರ ಚಿಹ್ನೆ ಮಾತ್ರ ಬದಲಾವಣೆ. ಏನದ? ಪ್ಲಸ್ ಎ ಅದ, ಮೈನಸ್ ಎ ಮಾಡ್ಕೊಂಡೆವು. ಪ್ಲಸ್ 15d ಅದ, ಮೈನಸ್ 15d. ಪ್ಲಸ್ 73 ಅದ, ಮೈನಸ್ 73 ಅಂತ ಮಾಡ್ಕೋಬೇಕು. ಅವಾಗ ಇಲ್ಲಿ ಮೈನಸ್ ಎ ಪ್ಲಸ್ ಎ ಇವೆರಡು ಕ್ಯಾನ್ಸಲ್, ಸಮ ಅದಾವ, ಕ್ಯಾನ್ಸಲ್ ಆಗಿಬಿಡ್ತು. ಅಥವಾ ಎದಾಗ ಎ ಕಳೆದ್ರೆ 0 ಅಂದಂಗೆ 2 ಕ್ಯಾನ್ಸಲ್ ಅದು. ಇನ್ನು ಇಲ್ಲಿ ಪ್ಲಸ್ 10d ಅದ, ಇಲ್ಲಿ ಮೈನಸ್ 15d ಅದ ಮಾಡ್ಕೊಂಡಿವಲ್ಲ ನಾವು. ಚಿಹ್ನೆ ಬದಲಾವಣೆ ಅದನ್ನು ಹಿಡಿಬೇಕು. ಆವಾಗ ದೊಡ್ಡದ್ರೊಳಗೆ ಸಣ್ಣದನ್ನು ಕಳೆದು ದೊಡ್ಡ ಅಂಕಿ ಚಿಹ್ನೆ. ಮೈನಸ್ 15ರಲ್ಲಿ 10 ಕಳೆದಾಗ 5, ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಅದ, ಮೈನಸ್ 5d. ಇದು ಡಿ ಎಂಬುದು ಬಿಡಬಾರ್ದು, ಇದ್ರ ಜೋಡಿ ಇದ್ದಂಗೆ. ಆನಂತರ ಇಲ್ಲಿ ಕೂಡ ಮೈನಸ್ 73 ಪ್ಲಸ್ 38 ಅದ, ದೊಡ್ಡ ಅಂಕಿ 73 ಅದ. 73 38 ಕಳೆದ್ರಾಗ 35, ದೊಡ್ಡ ಅಂಕಿ ಚಿಹ್ನೆ ಅದ, ಮೈನಸ್ ಅದ, ಮೈನಸ್ ಅಂದ್ರೆ 13 8 ಕಳೆದ್ರೆ 5, ಒಂದು ಕೈಲ ಬತ್ತು, 3 1 4 ಆಯಿತು. 7 4 ಕಳೆದ್ರೆ 3, ಮೈನಸ್ 35. ಅವಾಗ ಇಲ್ಲಿ ಡಿ = ಆದ್ದರಿಂದ ಡಿ = ಏನಾಯ್ತು ಅಂದ್ರೆ ಮೈನಸ್ 5 ಅದ, ಈ ಕಡೆ ತೊಗೊಂಬಂದ್ಬಿಡ್ರಿ ಬಾಗಲೇ ಆಗ್ತದೆ. ಅವಾಗ ಮೈನಸ್ 35 ಡಿವೈಡ್ ಬೈ ಮೈನಸ್ 5 ಆಯಿತು. ಮೈನಸ್ ಅಪಾನ್ ಮೈನಸ್ ಪ್ಲಸ್ ಆಯಿತು. 5 1 5, 5 ಒಳ್ಳೆ 35. ಡಿ = 7 ಸಿಕ್ತು.
ಸಾಮಾನ್ಯ ವ್ಯತ್ಯಾಸ ಡಿ ಈಸ್ ಈಕ್ವಲ್ ಟು 7 ಸಿಕ್ತು. ಈ ಡಿ ಈಸ್ ಈಕ್ವಲ್ ಟು 7 ಒಂದರಲ್ಲಿ ಅಥವಾ ಎರಡನೇ ಯಾವ್ದು ಬೇಕಾದ ಸಮೀಕರಣದಲ್ಲಿ, ಒಂದನೇ ಸಮೀಕರಣದಲ್ಲಿ ಆದೇಶ ತುಂಬಬೇಕು ಅಥವಾ ಎರಡನೇ ಸಮೀಕರಣದಲ್ಲಿ ಡಿದ ಬೆಲೆಯನ್ನು ನಾವು ತುಂಬಬೇಕು. ಆವಾಗ ಎದ ಬೆಲೆ ಸಿಗ್ತದೆ. ಅದಕ್ಕೋಸ್ಕರ ಏನಾಗಬೇಕಂದ್ರೆ ಇಲ್ಲಿ ಮಾಡಿದೆ ನೋಡು, ಎ ಪ್ಲಸ್ 10 ಒಂದನೇ ಸಮೀಕರಣ ತೊಗೊಂಡಿನಿ. ಎ ಪ್ಲಸ್ 10 ಡಿ ಈಕ್ವಲ್ ಟು 38 ಅದ. ಎ ಪ್ಲಸ್ 10 ಇಂಟು ಡಿ ಅಂದ್ರೆ 7 ಕಂಡು ಹಿಡಿದಲ್ಲ, ಗುಣಾಕಾರ ಇರ್ತದೆ, ಅದಕ್ಕೆ 10 ಗುಂಡ್ಲೆ 7 ಈಕ್ವಲ್ ಟು 38 ಆಯಿತು. ಎ ಪ್ಲಸ್ 10 7 70 ಈಕ್ವಲ್ ಟು 38 ಆಯಿತು. ಅವಾಗ ಇದು 70 ಎಡಗಡೆಗದ, ಅದನ್ನು ನಾವು ಬಲಗಡೆ ತೊಗೊಂಬಂದ್ಬಿಡೋಣ. ಪ್ಲಸ್ 70 ಇದ್ದಿದ್ದೇನೆ, ಈ ಕಡೆ ಬಂದಾಗ ಮೈನಸ್ 70 ಆಯಿತು. ಅವಾಗ ಎ ಈಕ್ವಲ್ ಟು 38 ಮೈನಸ್ 70 ಆಯಿತು. 70ರಲ್ಲಿ 38 ಕಳೆಯೋಣ, ಒಂದು ದೊಡ್ಡದ್ರಲ್ಲಿ ಸಣ್ಣದ ಕಳೆಯೋಣ. 10ರಾಗ 8 ಕಳೆದ್ರೆ 2 ಒಂದು ಕೈಲ ಬಂತು. 3 ಒಂದು 4 ಆಯಿತು. 7ರಾಗ 4 ಕಳೆದ್ರೆ 3 ಆಯಿತು. ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಅದ. ಎ ಈಕ್ವಲ್ ಟು ಮೈನಸ್ 32 ಆಯಿತು. ಈಗ ನಮಗೆ ಎದ ಬೆಲೆನೂ ಮೈನಸ್ 32 ಬಂತು, ಡಿದ ಬೆಲೆನೂ 7 ಬಂತು. ಅದನ್ನು ತೆಗೆದುಕೊಂಡು ನಾವೀಗ ಸರಾಗವಾಗಿ ಎ 31 ಯಾವ ಅದನ್ನು ಕಂಡುಹಿಡಿಬೇಕು. ಆವಾಗ ಎ 31 ಈಕ್ವಲ್ ಸೂತ್ರ ಅದಲ್ಲ, ಎ ಎನ್ ಈಕ್ವಲ್ ಟು ಎ ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ 1 ಇಂಟು ಡಿ. ಅದ್ರ ಪ್ರಕಾರ ಇಲ್ಲಿ ಎನ್ ಅಂದ್ರೆ 31 ಅದ. ಎ ಪ್ಲಸ್ 31 ಮೈನಸ್ 1 ಇಂಟು ಡಿ. ಎ 31 ಈಕ್ವಲ್ ಟು ಎ ಅಂದ್ರೆ ಈಗಾಗಲೇ ಕಂಡುಹಿಡಿದೀವಿ, ಮೈನಸ್ 32 ತುಂಬಿದೆವು. 31ರಾಗ 1 ಕಳೆದೆವು, 30 ಬತ್ತು. ಡಿ ಅಂದ್ರೆ 7 ಕಂಡು ಹಿಡಿದೀವಿ, ಅದ್ರ ಬೆಲೆಯನ್ನು ತುಂಬಿನಿ, ಇಲ್ಲಿ 7 ಆಯಿತು. ಡಿ ತೆಗಿಬೇಕು, ಅದ್ರ ಬೆಲೆ 7 ಇಟ್ಟಬೇಕು. 7 ಇಟ್ಕೊಂಡಾಗ ಇಲ್ಲಿ ಎ 31 ಈಕ್ವಲ್ ಟು ಏನಾಯ್ತದು ಮೈನಸ್ 32. ಈ 30ಕ್ಕೆ ಮತ್ತಕ್ಕೆ 7ಕ್ಕೆ ಗುಣಾಕಾರ ಮಾಡಬೇಕು. ಅಂದ್ರೆ ಹೆಂಗೆ, ಮೊದಲು ಪೂಜೆ ಬಿಟ್ಟು ಗುಣಾಕಾರ ಮಾಡೋದು ಈಸಿ ಆಗ್ತದೆ. ಅಂದ್ರೆ ಏನು, ಪೂಜೆ ಏನು ಸಂಬಂಧ ಹಿಡಿಬೇಡ್ರಿ. 7 3 21 ಇಡ್ರಿ, ಮುಂದೆ ಒಂದು ಪೂಜೆದ ಒಂದು ಪೂಜೆ ಇಟ್ಬಿಡೋದು. ಅಂದ್ರೆ 7 3 21 ಒಂದು ಪೂಜೆ ಅಂದ್ರೆ 210 ಆಯಿತು. ಈ 210ರಲ್ಲಿ ಇದು ಮೈನಸ್ 32 ಅದ. 210ರಾಗ 32 ಕಳಿಬೇಕು, ಅವಾಗ ಎಷ್ಟು ಸಿಗ್ತದೆ 178. ಅಂದ್ರೆ 10ರಲ್ಲಿ 2 ಕಳೆದಾಗ 8, ಒಂದು ಕೈಲ ಬಂತು 4 ಆಯಿತು. 11ರಾಗ 4 ಕಳೆದ್ರೆ 7 ಆಯಿತು. ಮುಂದೊಂದು ಕೈಲ ಬಂತು, 2ರಾಗ 1 ಹೋದ್ರೆ 1 ಬಂತು. ಅಂದ್ರೆ ಎ 31 ಈಕ್ವಲ್ ಟು 178. ಆಗ 31 ಯಾವ ಅದನಂದ್ರೆ 178 ಇರುತ್ತದೆ. ಈ ರೀತಿಯಲ್ಲಿ ಇಂಥ ಲೆಕ್ಕಗಳನ್ನು ಕೊಟ್ಟಾಗ ಈ ಪದ್ಧತಿಯಲ್ಲಿ ಬಿಡಿಸ್ಬೇಕು. ಅದೇ ಥರನಾಗಿ ಮುಂದಿನ ಲೆಕ್ಕವನ್ನು ಕೂಡ ತಾವು ಹೋಮ್ವರ್ಕ್ ಮಾಡಬೇಕು. ಇಲ್ಲಿ ಕೊಟ್ಟನ ಅದನ್ನು ತಾವು ಹೋಮ್ವರ್ಕ್ ಮಾಡ್ಕೋಬೇಕು. ಏನು ಕೊಟ್ಟನ 8ನೇ ಲೆಕ್ಕ ಅಂದ್ರೆ 57 ಪದಗಳನ್ನು ಹೊಂದಿರುವ 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ 3ನೇ ಪದ 12 ಮತ್ತು ಕೊನೆಯ ಪದ 106 ಆದರೆ 29ನೇ ಪದವನ್ನು ಕಂಡುಹಿಡಿಯಿರಿ. ಏನಾಯ್ತು ನೋಡ್ರಿ, 8ನೇ ಲೆಕ್ಕ 50 ಪದಗಳನ್ನು ಅಂದ್ರೆ ಈ ಶ್ರೇಣಿಯೊಳಗೆ 50 ಪದಗಳದಾವ, 50 ಮಂದಿ ಅದರ, 50 ಪದಗಳು 50 ಮಂದಿ ಹೊಂದಾರ. 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ 3ನೇದವ 12 ಅದ, 3ನೇ ಪದ 12 ಅದ. ಮತ್ತು ಏನದ ಕೊನೆಯ ಪದ ಅಂದ್ರೆ ಯಾರು ಹೇಳ್ಬೋದು, ಕೊನೆಯ ಪದ ಅಂದ್ರೆ 50 ಅಂದಂಗ. ಕೊನೆಯ ಪದ ಅಂದ್ರೆ 50ನೇ ಪದ 50, ಕೊನೆಯ ಪದ 106 ಅಂದ್ರೆ ಕೊನೆಯದವ ಯಾವದನ 106ನೇ ವಾದನ. ಆದರೆ 29ನೇ ಪದ ಎಷ್ಟಾಗ್ತದೆ ಹೇಳ್ರಿ, ಕಂಡು ಹಿಡ್ರಿ ಅಂತ ಹೇಳ್ತಾನೆ. ಏನಾಗೇನು ಮೇಲೆ ಲೆಕ್ಕ ಬಿಡಿಸಿನಿಲ್ಲ, ಸೇಮ್ ಪದ್ಧತಿ, ಅದೇ ಪದ್ಧತಿ ಪ್ರಕಾರ ತಾವು ಮಾಡ್ಕೊತ ಹೋದ್ರಿ ಅಂದ್ರೆ ಈ ಲೆಕ್ಕ ಸರಳವಾಗಿ ತಮಗೆ ಬರ್ತದೆ. ಅದಕ್ಕೆ ಇದು ಕೂಡ ತಾವು ಹೋಮ್ವರ್ಕ್ ಮಾಡಬೇಕು. ಅದೇ ಥರನಾಗಿ ಇಲ್ಲಿ 9ನೇ ಲೆಕ್ಕ ನೋಡೋಣ. 9ನೇ ಲೆಕ್ಕ ಏನು ಕೊಟ್ಟಿದ್ದಾನೆ ಅವನು, 9ನೇ ಲೆಕ್ಕ ನೋಡೋಣ. ಒಂದು ನಿಮಿಷ 9ನೇ ಲೆಕ್ಕವನ್ನು ಬಿಡಿಸಲಿಕ್ಕೆ ಹೇಳ್ತೀನಿ. ಇಲ್ಲಿ 9ನೇ ಲೆಕ್ಕ ಏನದು ನೋಡ್ರಿ, 9ನೇ ಲೆಕ್ಕ ಅದು ಕೂಡ ಹೋಮ್ವರ್ಕ್ ಮಾಡ್ರಿ, ಅದನ್ನು ಕೂಡ ಇದೇ ಟೈಪ್ ಅದ. ಏನದು 9ನೇ ಲೆಕ್ಕ, 1
ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು. 3ನೇ ಪದ ಮತ್ತು 9ನೇ ಪದಗಳು ಕ್ರಮವಾಗಿ ಅಂದ್ರೇನು ಒಂದಾಗನ ಒಂದು. 3ನೇ ಪದ 4 ಅದ, 9ನೇ ಪದ ಏನಂದ್ರೆ -8 ಅದ ಕ್ರಮವಾಗಿ ಅಂದಂಗೆ. ಫಸ್ಟ್ ಇಲ್ಲಿ 3 ಬರ್ದೀವಿ ಅಂದ್ರೆ ಇಲ್ಲಿ ಫಸ್ಟ್ ಬರ್ದಿದ್ದೆ ಅದು. ಸೆಕೆಂಡ್ ಇಲ್ಲಿ ಇದು ಬರ್ದೀವಿ 9ನೇ ಪದ ಅಂದ್ರೆ ಇಲ್ಲಿ ಸೆಕೆಂಡ್ ಇಲ್ಲಿ ಬರ್ದೇವಲ್ಲ ಇದು. 3ನೇ ಪದ 4, 9ನೇ ಪದ -8 ಕೊಟ್ಟಿದ್ದಾರೆ. ಹಾಗಾದ್ರೆ ಏನಂತ ಆದರೆ ಅದರ ಎಷ್ಟನೇ ಪದ 0 ಆಗಿದೆ ಅಂತ ಕೇಳ್ತಾರೆ. ಅಂದ್ರೆ ಇಲ್ಲಿ ಏನು ಕಂಡುಹಿಡಿಬೇಕಂದ್ರೆ ಎನ್ ಕಂಡುಹಿಡಿಬೇಕು. ಎಷ್ಟನೇ ಪದ 0 ಆಗಿದೆ ಅಂತ ಕೇಳ್ತಾರೆ. 0 ಒಂದು ಪದ ಈ ಶ್ರೇಣಿಯೊಳಗೆ ಒಂದು ಪದ ಅದ. ಆ ಪದ 0 ಎಂಬುದು ಎಷ್ಟನೇದು ಅಂತ ಕೇಳ್ತಾರೆ. ಹಿಂದೆ ಎನ್ ಕಂಡುಹಿಡಿದೀವಲ್ಲ ಆ ಪದ್ಧತಿಯಲ್ಲಿ ನಾವು ಎನ್ನನ್ನು ತಗೋಬೇಕು. ಹಳೆದಾಗಿ ಕಡೆ ಪದ ಏನಂದ್ರೆ 0 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಕೊನೆ ಪದ 0 ಅಂತ ಮಾಡ್ಕೋಬೇಕು. ಈ ಲೆಕ್ಕವನ್ನು ತಾವು ಬಿಡಿಸ್ಬೇಕು. ಮನ್ಯಾಗ ಬರದೇ ಇದ್ರೆ ನಾನು ಕೇಳಬೇಕು, ಪುನಃ ಹೊಳ್ಳೆ ಬಿಡಿಸಿ ಹಾಕ್ರಿ. ನಾ ಪುನಃ ತಮ್ಮ ಬಿಡಿಸಿ ತಿಳಿಸ್ತೀನಿ. ಈಗ ನೋಡ್ರಿ 9ನೇ ಪದ, ಒಂದು ಸಮಾಂತರ ಶ್ರೇಣಿಯ 3ನೇ ಪದ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -38 ಆದರೆ ಅದರ ಎಷ್ಟನೇ ಪದ 0 ಅಂತ ಕೇಳಿದಾರೆ. 0 ಆಗಿದೆ ಅಂತ. ಈಗ ಮೂರನೇದವ ಕಲ್ಲಪ್ಪದನ, 9ನೇದವ ಮಲ್ಲಪ್ಪದನ. ಹಾಗಾದ್ರೆ ಒಬ್ಬ ಅದನವ ಯಾರದರ ಅಂದ್ರೆ ಯಾವನೋ ಒಬ್ಬ ವ್ಯಕ್ತಿ ಅದನ. ಯಾರದ್ರ ಸುರೇಶ್ ಆತದನ. ಹಾಗಾದ್ರೆ ಸುರೇಶ್ ಎಷ್ಟನೇದವ ಅಂತ ಕ್ವಶನ್ ಕೇಳ್ತಾರೆ ಅವರು. ಈಗ ಕಲ್ಲಪ್ಪ 4ನೇದವ, ಕಲ್ಲಪ್ಪ ಅಂಬವ 3ನೇದವ ಯಾರು ಕಲ್ಲಪ್ಪ, 9ನೇದವ ಮಲ್ಲಪ್ಪ. ಹಾಗಾದ್ರೆ ಸುರೇಶ್ ಎಷ್ಟನೇದವ ಅಂದಂಗೆ ಅದೇ ಸುರೇಶನ್ನು ಕೌಂಟ್ ಮಾಡಬೇಕು. ಅದೇ ಸುರೇಶ್ ಎಂಬುದನ್ನು ನಾವು ಕಡೆ ಪದಾಗಿ ತಿಳ್ಕೋಬೇಕು. ಹಾಗಾದಾಗ ಇಲ್ಲಿ ಏನು ಮಾಡಬೇಕು, ಮತ್ತು ಎ ಮತ್ತು ಡಿ ಕಂಡು ಹಿಡ್ಕೋಬೇಕು. ಆಗಲೇ ಸಮೀಕರಣ ಬಿಡಿಸಿದೇವಲ್ಲ, A3 = 4, A9 = -8 ಮಾಡಿಕೊಂಡು ಡಿ ಮತ್ತು ಎ ಕಂಡು ಹಿಡ್ಕೋಬೇಕು. ಡಿ ಮತ್ತು ಎ ಕಂಡು ಹಿಡ್ಕೊಂಡು ಬಳಕ ಅವಾಗ ನಮ್ಗೆ ಕಡೆಯ ಪದ 0 ಅಂತ ಸ್ವೀಕಾರ ಮಾಡಿಕೊಂಡು ಅವಾಗ ನಾವು ಏನು ಮಾಡ್ಬೇಕಂದ್ರೆ ಎನ್ನ ಎಷ್ಟನೇದವನ್ನು ಕಂಡುಹಿಡಬೇಕು. ಇದು ಕೂಡ ಸರಳದ. ತಾವು ಪುನಃ ವಿಡಿಯೋ ಹೊಳ್ಳಿ ವಿಡಿಯೋ ನೋಡಬೇಕು. ವಿಡಿಯೋ ನೋಡಿ ಸಮಸ್ಯೆನ ಬರ್ಕೋಬೇಕು. ಬರ್ಕೊಂಡು ಏನು ನೋಡಬೇಕು, ತಾವು ಲೆಕ್ಕವನ್ನು ಬಿಡಿಸ್ಬೇಕು. ಬಿಡಿಸ್ಲಿಲ್ಲ ಅಂದ್ರೆ ಬರಲಿಲ್ಲ ಅಂದ್ರೆ ಮತ್ತು ಅಥವಾ ಕನ್ಫ್ಯೂಸ್ ಆಯ್ತಂದ್ರೆ ಯಾವಾಗ ನಾನು ಮತ್ತೆ ಪುನಃ ಕೇಳಿದ್ರಂದ್ರೆ ನಾನು ತಮಗೆ ತಿಳಿಸ್ತೀನಿ. ಯಾವಾಗಲೂ ಗಣಿತ ಸ್ವಲ್ಪ ಹಾರ್ಡ್ ಇರ್ತದೆ. ನೀವು ಎಷ್ಟು ಒತ್ತು ಕೊಟ್ಟೋದ್ರ ಕಲಿತೀರಿ, ಅಷ್ಟು ಆಸಕ್ತಿ ಬೆಳೆಸ್ತೀರಿ, ಅದು ಗಣಿತ ಸರಳವಾಗ್ತದೆ. ಎಷ್ಟು ನೀವು ಅದಕ್ಕೆ ನೆಗ್ಲೆಕ್ಟ್ ಮಾಡ್ತೀರಿ ಅಷ್ಟು ನಿಮ್ಗೆ ಕಠಿಣ ಆಗ್ತದೆ. ಯಾವಾಗ ಕಠಿಣ ಆಗ್ತದಲ್ಲ ಎದೆ ಹೊಡ್ಲಿಕ್ಕೆ ಚಾಲು ಆಗ್ತದೆ. ಯಾವಾಗ ಎದೆ ಹೊಡ್ಲಿಕ್ಕೆ ಚಾಲು ಆಗ್ತದಲ್ಲ ಅವು ಬರೀ ಅಪ್ಪ ಬರೀ ತಿಳ್ಕೊಂಡು ಎಕ್ಸಾಮ್ದಾಗ ನನಗೆ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಸುಮ್ಮನೆ ನೆಪ ಮಾಡಿಕೊಂಡು ಮಾಡೋದು ಬೇಡ. ನಿಮ್ಮ ಪಾಲಕರೆಲ್ಲ ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ, ಮೊಬೈಲ್ ಇಸ್ಕೊಡ್ತಾರೆ, ಅದಕ್ಕೆ ಕರೆನ್ಸಿ ಹಾಕಿಸ್ತಾರೆ. ಇದೆಲ್ಲವನ್ನು ಸದುಪಯೋಗ ಪಡಿಸ್ಕೋಬೇಕು. ಏನು ಅವ್ರಿಗೂ ಕೂಡ ಕೀರ್ತಿ ತರಬೇಕು, ನಮ್ಮ ಶಾಲೆಗೂ ಕೂಡ ಕೀರ್ತಿ ತರಬೇಕು. ಈ ವಿಡಿಯೋನ ಚೆನ್ನಾಗಿ ನೋಡಿ ಸರಿಯಾಗಿ ಬಿಡಿಸೋದನ್ನು ಕಲಿಬೇಕು. ಇದು ಮೈಗಳತನ ಮಾಡಬಾರ್ದು. ಮೈಗಳತನ ಮಾಡಿದ್ರಿಂದ ತಮಗೆ ಮುಂದೆ ಪೇಪರ್ದಲ್ಲಿ ವಜ್ಜ್ ಹೋಗ್ತಂದ್ರೆ ಏನರ್ಥ, ಕಠಿಣ ಆಗ್ತದೆ. ಸುಮ್ಮನೆ ಅವ್ರಿಗೆ ಕರಿಯಂಥ ಅವಶ್ಯಕತೆ ಬರಂಗಿಲ್ಲ. ಸರಿಯಾಗಿ ಕೂತ್ಕೊಂಡು ಮನೆಗೆ ಸ್ಟಡಿ ಮಾಡಿರಿ. ಬರ್ಲಿಕ್ಕಂದ್ರೆ ಮತ್ತೆ ನನಗೆ ಸರ್ ಇದು ಬಿಡಿಸಿ ಕಳಿಸ್ರಿ ಅಂತಂದ್ರೆ ನಾ ಮತ್ತೆ ಪುನಃ ಅದ್ರ ಬಗ್ಗೆ ನಾನು ಬಿಡಿಸಿ ಕಳಿಸ್ತೀನಿ. ಎಲ್ಲರಿಗೆ ಕೊನೆಯದಾಗಿ ಶುಭಾಶಯಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಪುನಃ ನೋಡಿ ನೀವು ಲೆಕ್ಕಗಳನ್ನು ಬಿಡಿಸೋದನ್ನು ಕಲೀರಿ, ಪದ್ಧತಿಯನ್ನು ತಿಳ್ಕೊಡ್ರಿ. ನಾ ಆನ್ಲೈನ್ ತರಬೇತಿ ಆನ್ಲೈನ್ ಹೇಳಬೇಕಂತ ಮಾಡಿದ್ದೆ. ಆದರೆ ಆನ್ಲೈನ್ದಲ್ಲಿ 1, 2 ಜಾಯ್ನ್ ಆಗೋರು ಮತ್ತು ಜಾಯ್ನ್ ಆಗೋದು ಮತ್ತು ಹೋಗಿಬಿಡೋದು, ಜಾಯ್ನ್ ಆಗೋದು ಬಿಟ್ಟುಬಿಡೋದು, ಹೀಗೆ ರೀತಿ ಮಾಡಕತ್ತಿದ್ರೆ ಅದಕ್ಕೋಸ್ಕರ ನಾವು ವಿಡಿಯೋ ಮಾಡಿ ಕಳಿಸಿದ್ರಿ. ಈ ವಿಡಿಯೋ를 ಚೆನ್ನಾಗಿ ಪುನಃ ಕೇಳಿ ಮನನ ಮಾಡಿಕೊಡ್ರಿ ಮತ್ತು ಪುನಃ ಲೆಕ್ಕಗಳನ್ನು ಬಿಡಿಸ್ರಿ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಪಾಠವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ.